ನಾನು ಸುಮನ್. ನೈಸ್ ಮೀಟಿಂಗ್ ಯು. ಹಾಯ್, ಐ ಫೀಲ್ ದ ಸೇಮ್. ನೀವೇ ಸುಮನ್ ಅಂತ ಗೆಸ್ ಮಾಡಿದೆ. ಬಟ್ ಸ್ಟಿಲ್ ಐ ಹ್ಯಾವ್ ಮೈ ಓನ್ ಡೌಟ್. ಡೌಟಾ? ಯಾಕೆ? ಸಾರಿ, ನನ್ನ ಹೆಸರು ನೋಡಿರೋ ಸುಮ್ಮನೆ ಬೇರೆ, ಆದರೆ ಇಲ್ಲಿ ನೋಡ್ತಾ ಇರೋ ಸುಮ್ಮನೆ ಬೇರೆ ಅನಿಸ್ತದೆ. ಹೌದಾ? ಯಾಕೆ ನಿಮಗೆ ಹಾಗೆ ಅನಿಸ್ತಾ ಇದೆ? ನಿಮ್ಮ ಹೆಸರು ಕಳಿಸಿರೋ ಫೋಟೋ ತುಂಬ ಟ್ರೆಡಿಷನಲ್ ಆಗಿತ್ತು, ಆದರೆ ಈಗ ಹಾಗಿಲ್ಲ. ನಾನು ನೀವು ಅದೇ ಗೆಟಪಲ್ಲಿ ಬರ್ತೀರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೆ ನಿಮ್ಮನ್ನ ಗುರ್ತಿಡಿಯೋದು ಸ್ವಲ್ಪ ಕಷ್ಟ ಆಯಿತು. ಓ, ಅದಾ? ಅದು ನನ್ನ ಹಳೆ ಫೋಟೋ. ನಾನು ಎಷ್ಟು ಬೇಡ ಅಂದ್ರು ಅಮ್ಮ ರಾಮರು ಅದನ್ನ ನೆಟ್ಟಿಗೆ ಹಾಕಿದ್ರು. ನೀವು ಅಮೆರಿಕಾದಲ್ಲೇ ಇದ್ದವರು. ನಿಮಗೆ ಆ ಫೋಟೋ ಇಷ್ಟ ಆಗಲಿಲ್ಲ ಅಂತ ನನಗೆ ಗೊತ್ತು. ಐ ಲೈಕ್ ಇಟ್ ವೆರಿ ಮಚ್. ನನಗೆ ಟ್ರೆಡಿಷನಲ್ ಡ್ರೆಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ನಿಮ್ಮನ್ನ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು. ಆದರೆ ನೀವು ಮಾಡಕ್ಕೆ ಬಂದಿದ್ದು ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ಸಾರಿ, ನಿಮ್ಗೆ ಈ ಥರ ಡ್ರೆಸ್ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ಅಮೆರಿಕಾದಲ್ಲೇ ಇರೋರು. ಅಲ್ಲಿನ ಕಲ್ಚರ್, ಅಲ್ಲಿನ ಡ್ರೆಸ್ನ ನೀವು ಹೇಗೆ ಪ್ರೀತಿಸ್ತಿರೋ, ಬೇರೆಯವರು ಅದೇ ರೀತಿ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ. ನಾನು ಅಮೆರಿಕಲ್ಲಿ ಇರಬಹುದು, ಆದರೆ ಐ ಲವ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಕಲ್ಚರ್. ಅದಕ್ಕೆ ನಾನು ಪಕ್ಕಾ ಟ್ರೆಡಿಷನಲ್ ಹುಡುಗಿನ ಹುಡುಕ್ತಾ ಇದ್ದಿದ್ದು. ನೆಟ್ಟಲ್ಲಿ ನಿಮ್ಮ ಇಂಡಿಯನ್ ಟ್ರೆಡಿಷನಲ್ ಫೋಟೋ ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಇಲ್ಲಾಂದ್ರೆ ಇಲ್ಲಿವರೆಗೂ ಬಂದು ಮದುವೆ ಆಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈ ಥರ ಮಾಡಲ್ ಡ್ರೆಸ್ ಹಾಕೋರು ಅಮೆರಿಕದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಬಹುಶಃ ನಾನು ಇಲ್ಲೇ ಹುಟ್ಟು ಬೆಳೆದಿದ್ರೆ ಇಲ್ಲಿನ ಸಂಸ್ಕೃತಿನ ನಿಮ್ಮಷ್ಟೇ ಇಷ್ಟಪಡ್ತಿದ್ದ ಏನೋ. ನಾನು ಬೆಳೆದಿದ್ದೆಲ್ಲ ವೆಸ್ಟರ್ನ್ ಸಂಸ್ಕೃತಿಲಿ, ಹಾಗಾಗಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಂತ ನಾನು ಇಂಡಿಯನ್ ಸಂಸ್ಕೃತಿನ ದ್ವೇಷಿಸೋದಿಲ್ಲ. ಆಗಾಗ ಹಬ್ಬದಿನದಲ್ಲಿ, ಫಂಕ್ಷನಲ್ಲಿ ಟ್ರೆಡಿಷನಲ್ ಆಗಿ ಇರ್ತೀನಿ. ಸುಮಾ, ಅವಾಗ ಹೋಗಲ್ಲ. ನೀವು ಯಾವಾಗಲೂ ಟ್ರೆಡಿಷನಲ್ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನಗೋಸ್ಕರ ನೀವು ಬದಲಾಗಬೇಕು ಸುಮಾ. ನನ್ನ ಹೆಂಡತಿ ಆಗೋಳು ಈ ರೀತಿಯಾಗಿ ಬಟ್ಟೆ ಹಾಕೊಂಡು ತಿರುಗೋದು ನನಗೆ ಇಷ್ಟ ಇಲ್ಲ. ನೀವು ತುಂಬಾ ಹೋಗ್ಲಿ ಅಂತ ಆಗಿರ್ಬೇಕು. ಅಮೆರಿಕಾದಲ್ಲಿ ಬೆಳೆದಿರೋ ಹುಡುಗಂಗೆ ನನ್ನ ಇಂಡಿಯಾ ಕಲ್ಚರ್ ಬಗ್ಗೆ ಇಷ್ಟೊಂದು ಪ್ರೀತಿ ಇರೋದು ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಮತ್ತೆ ಸಂತೋಷನ ಆಗುತ್ತೆ. ಈ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಇಷ್ಟೊಂದು ಟ್ರೆಡಿಷನಲ್ ಬಗ್ಗೆ ಮಾತಾಡೋ ನೀವು ಈ ತರ ಮಾಡ್ರೆಸ್ ಹಾಕೊಂಡಿದ್ದೀರಲ್ಲ. ಅಂದ್ರೆ ನಾನು ಈ ರೀತಿ ಕೋಟ್ ಹಾಕ್ಬಾರ್ದಾ? ಸುಮಾ, ನಾನು ವರ್ಕ್ ಮಾಡೋದು ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ. ಅಲ್ಲಿ ಎಲ್ಲ ಥರ ಜನನೂ ಬರ್ತಾರೆ. ಅವರಿಗೆಲ್ಲ ಗೊತ್ತಿರೋ ಕಾಮನ್ ಸಂಸ್ಕೃತಿ ಅಂದ್ರೆ ಅಮೆರಿಕ ಸಂಸ್ಕೃತಿ. ಇದು ಎಲ್ಲರೂ ಒಪ್ಕೊಂಡಿರೋ ಸತ್ಯ. ಅಂತ ಕಡೆ ಕೆಲಸ ಮಾಡೋ ನಾನು ಪಂಚೆ ಉಟ್ಕೊಂಡು ಟವಲ್ ಹಾಕೊಂಡು ಹೋಗಕ್ಕಾಗತ್ತಾ? ನಾನು ಹೊರಗಡೆ ದುಡಿಯೋನು. ಅಲ್ಲಿನ ಅಟ್ಮಾಸ್ಫಿಯರ್ಗೆ ನಾನು ಅಡ್ಜಸ್ಟ್ ಆಗಲೇಬೇಕು. ಆದರೆ ನೀವಾಗಲ್ಲ, ಮನೇಲೇ ಇರ್ತೀರ. ಏನು ಹಾಕೊಂಡ್ರೂ ನಡೆಯುತ್ತೆ. ಇನ್ಫ್ಯಾಕ್ಟ್ ಹಿಂದೂ ಸಂಸ್ಕೃತಿಯ ರಾಯಭಾರಿಗಳಾಗಿ ಉಳಿದಿರೋದು ಹೆಂಗಸರು ಮಾತ್ರ. ನಮ್ಮ ಪರಂಪರೆಯನ್ನ ಎತ್ತಿರಿಗೋಗಿರೋದು ಅವ್ರು ತಾನೆ. ಇದು ನಾನು ಒಪ್ಪೋದಿಲ್ಲ. ಹೆಂಗಸರಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಗಂಡಸರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಧರ್ಮ, ಸಂಸ್ಕೃತಿ ಇದೆಲ್ಲ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಇಲ್ಲ ಅಂದ್ರೆ ಅದಕ್ಕೆ ಯಾವ ಅರ್ಥನೂ ಇರೋದಿಲ್ಲ, ಬರೀ ಮೂಢನಂಬಿಕೆ ಆಗುತ್ತೆ. ನೋಡಿ, ನಿಮ್ಮ ಅಭಿಪ್ರಾಯ ಏನೇ ಇರಲಿ, ನಾನು ಮಾತ್ರ ನೀವು ಟ್ರೆಡಿಷನಲ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ಹಾಗೆ ಇರಬೇಕು ಅಷ್ಟೇ.
ನನ್ನನ್ನೇನೋ ಅವ್ರು ಕೇಳಲಿಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕು. ಓಕೆ, ಹೇಗೆ ಟೈಮ್? ಒಂದ್ಸರ್ತಿಲ್ಲ ಅಂದ್ರೆ ಎಂತ ಯೋಚನೆ ಮಾಡಿ. ಆದಷ್ಟು ಬೇಗ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ನಾನು ನಮ್ಮ ಪೇರೆಂಟ್ಸ್ನ ಕರ್ಕೊಂಡು ಈ ಮನೆಗೆ ಬರೋಕೆ ಅನುಕೂಲ ಆಗುತ್ತೆ. ಆಯ್ತು, ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್.